ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಳೆ ಬರದೆ ಕಂಗೆಟ್ಟ ಹಾವೇರಿ ರೈತರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಹಾವೇರಿಯಲ್ಲಿ ಮಂಗಳವಾರದಿಂದಲೇ ಮೋಡ ಬಿತ್ತನೆ ಆರಂಭವಾಗಿದೆ. ಇನ್ನು ಹಾವೇರಿ ರೈತರಿಗೆ ಸಂತಸದ ಸುದ್ದಿಯನ್ನ ತಿಳಿಸಿದ ಶಾಸಕ ಪ್ರಕಾಶ್ ಕೋಳಿವಾಡ್. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಇದ್ದಾಗಲೇ ನಮಗೆ ಅನುಮತಿ ಬಂದಿದೆ. ಸಿಎಂ ಹಾಗೂ ಡಿಸಿಎಂ ಮನವಿ ಮಾಡಿದಾಗ ಸಕಾರಾತ್ಮಕ ಸ್ಪಂದಿಸಿದ್ರು. ಆದರೆ ನಮ್ಮ ಹಾವೇರಿ ಜಿಲ್ಲೆಗೆ ಮಂಗಳವಾರದಿಂದ ಮೋಡ ಬಿತ್ತನೆ ಆರಂಭ ಆಗಲಿದೆ. ಹಾವೇರಿಯಲ್ಲಿ ರಾಣೆಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ್ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಒಂದು ಗಂಟೆಗೆ ಅಂದಾಜು 15 ರಿಂದ 20 ಲಕ್ಷ ರೂಪಾಯಿ ಹಣ ಬೇಕಾಗುತ್ತದೆ. ನಾವು ಶಾಸಕರೇ ವೈಯಕ್ತಿಕ ಖರ್ಚಿನಲ್ಲಿ ಮೋಡ ಬಿತ್ತನೆ ಮಾಡ್ತೀವಿ. ಪಿಕೆಕೆ ಸಂಸ್ಥೆಯ ಮುಖ್ಯಸ್ಥ ಶಾಸಕ ಪ್ರಕಾಶ್ ಕೋಳಿವಾಡ್ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಮಳೆ ಬರದೆ ಕಂಗೆಟ್ಟ ಹಾವೇರಿ ರೈತರಿಗೆ ಇದು ಗುಡ್ ನ್ಯೂಸ್. ಹಾವೇರಿಯಲ್ಲಿ ಮಂಗಳವಾರದಿಂದಲೇ ಮೋಡ ಬಿತ್ತನೆ ಆರಂಭವಾಗಲಿದೆ. ಹಾವೇರಿ ರೈತರಿಗೆ ಇದು ಸಂತಸದ ಸುದ್ದಿಯನ್ನ ತಿಳಿಸಿದ ಶಾಸಕ ಪ್ರಕಾಶ್ ಕೋಳಿವಾಡ್. ಇನ್ನು ಹಾವೇರಿಯಲ್ಲಿ ಮಂಗಳವಾರದಿಂದಲೇ ಮೋಡ ಬಿತ್ತನೆ ಆರಂಭವಾಗಲಿದೆ. ಹಾವೇರಿ ರೈತರಿಗೆ ಇದು ಸಂತಸದ ಸುದ್ದಿ ಅಂತ ತಿಳಿಸಿದ ಶಾಸಕ ಪ್ರಕಾಶ್ ಕೋಳಿವಾಡ್ ಮೋಡ ಬಿತ್ತನೆ ಅನುಮತಿಯ ಕುರಿತು ಮಾಹಿತಿಯನ್ನ ನೀಡಿದ್ದಾರೆ. ಪ್ರಕೃತಿ ವಿಕೋಪ ನಿರ್ವಹಣಾ ಸಭೆಯಲ್ಲೇ ನಮಗೆ ಅನುಮತಿ ಸಿಕ್ಕಿದೆ. ಸಚಿವ ಸತೀಶ್ ಜಾರಕಿಹೊಳಿ ಇದ್ದಾಗಲೇ ನಮಗೆ ಅನುಮತಿ ಬಂದಿದೆ ಅಂತ ಹೇಳಿ ಪ್ರಕಾಶ್ ಕೋಳಿವಾಡ್ ಅವರು ಹೇಳಿದ್ದಾರೆ. ಇನ್ನು ಸಿಎಂ ಹಾಗೂ ಡಿಸಿಎಂ ಮನವಿ ಮಾಡಿದಾಗ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು. ರಾಜ್ಯದಲ್ಲಿ ವಾಡಿಕೆಗಿಂತ ಈ ಬಾರಿ ಮಳೆ ಪ್ರಮಾಣ ಕಡಿಮೆ ಆಗಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ರೈತರು ಈಗಾಗಲೇ ತತ್ತರಿಸಿರುವಂಥದ್ದು. ಬೆಳೆದಂತಹ ಬೆಳೆ ಎಲ್ಲವೂ ಕೂಡ ಈಗಾಗಲೇ ನಾಶ ಮಾಡ್ತಾ ಇದ್ದಾರೆ. ಆದರೆ ಅಂತಹ ರೈತರಿಗೆ ಈಗ ಶಾಸಕ ಪ್ರಕಾಶ್ ಕೋಳಿವಾಡ್ ಒಂದು ಸಿಹಿ ಸುದ್ದಿಯನ್ನು ನೀಡಿರುವಂಥದ್ದು. ಅದು ಏನು ಅನ್ನೋದನ್ನು ನಾನು ಅವರಿಂದನೇ ಕೇಳ್ತಾ ಹೋಗ್ತೀನಿ. ಸರ್, ಇವಾಗ ರೈತರಿಗೆ ರಾಜ್ಯದ ಅಲ್ಲದೆ ದೇಶದ ರೈತರಿಗೂ ಕೂಡ ಈಗಾಗಲೇ ಸಿಹಿ ಸುದ್ದಿ ನೀಡಿರುವಂಥದ್ದು. ಅದು ಮೋಡ ಬಿತ್ತನೆಗೆ ಅವಕಾಶ ಈಗ ಸಿಕ್ಕಿರುವಂಥದ್ದು. ಸರ್, ಮೋಡ ಬಿತ್ತನೆ ಅಂದರೆ ಏನು ಸರ್? ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ. ಮೋಡ ಬಿತ್ತನೆ ಅಂದರೆ ಏನು ಅರ್ಥ ಮಾಡ್ಕೋಬೇಕು ಅಂದರೆ ಮಳೆ ಹೇಗಾಗುತ್ತೆ ಅಂತ ಅರ್ಥ ಮಾಡ್ಬೇಕು. ಇಲ್ಲಿ ಕಣಗಳು ಕಡಿಮೆ ಇರ್ತವೆ, ಅದಕ್ಕೆ ನಾವು ಟೆಕ್ನಿಕಲ್ ಏರೋಸಾಲ್ ಅಂತ ಹೇಳ್ತೀವಿ. ಎಲ್ಲಿ ಏರೋಸಾಲ್ ಕಡಿಮೆ ಇರುತ್ತೆ ಅಲ್ಲಿ ನಾವು ವಿಮಾನದಲ್ಲಿ ಹೋಗಿ ಸ್ಪ್ರೇ ಮಾಡೋದು. ಏರೋಸಾಲ್ ಸ್ಪ್ರೇ ಮಾಡಿದರೆ ಅದಕ್ಕೆ ಏನು ಕಣಗಳು ಸಿಗುತ್ತೆ ಅದರಿಂದ ಮಳೆ ಹೆಚ್ಚಾಗುತ್ತೆ ಅಂಥೇಳಿ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸು 30 ವರ್ಷದ ಸುದೀರ್ಘ ರಿಸರ್ಚ್ ನಂತರ 20 ರಿಂದ 46% ಮಳೆ ಹೆಚ್ಚಾಗುತ್ತೆ ಮೋಡ ಬಿತ್ತನೆ ಅಂತ ಈಗಾಗಲೇ ಪೇಪರ್ನ ಪಬ್ಲಿಷ್ ಮಾಡಿದೆ ಕೇಂದ್ರ ಸರ್ಕಾರ. ಸರ್, ಇವಾಗ ನಿಮಗೆ ಅನುಮತಿ ಯಾವಾಗ ಸಿಗುತ್ತೆ ಸರ್? ನಾನು ಹೋದ ತಿಂಗಳು ಯಾವಾಗ IMD ಅವರು ಈ ಸರಿ ಸೂಪರ್ ಎಲ್ನಿನೋ ಅಂದಾಗಲೇ ನಾನು ಅಪ್ಲಿಕೇಶನ್ ಹಾಕಿದ್ದೆ ಹೋದ ಸರಿ. ಅದಕ್ಕೆ ಇವತ್ತು ನಮ್ಮ ಪುಣ್ಯ, ಇವತ್ತು ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರು ಏನು ಪ್ರಕೃತಿ ವಿಕೋಪದ ಸಭೆಯನ್ನು ತೊಗೊಂಡಿದ್ರು, ಅವತ್ತಿನ ದಿವಸನೇ ಪರ್ಮಿಷನ್ ಸಿಕ್ಕಿದೆ. ಇನ್ನು 2 ದಿನಗಳ ಕಾಲ ಪೈಲಟ್ಗೆ ಟ್ರೈನಿಂಗಿನ ಅವಶ್ಯಕತೆ ಇದೆ. ಶನಿವಾರ ಭಾನುವಾರ ಟ್ರೈನಿಂಗ್ ಆಗುತ್ತೆ. ಸೋಮವಾರ ವಿಮಾನ ಬಂದು ಹುಬ್ಬಳ್ಳಿಗೆ ಇಳಿಯುತ್ತೆ. ಮಂಗಳವಾರದಿಂದ ನಾವು ಮೋಡ ಬಿತ್ತನೆ ಮಾಡೋಕ್ಕೆ ಸನ್ನದ್ಧರಾಗ್ತೇವೆ. ಸರ್, ಇವಾಗ ಈ ಮೋಡ ಬಿತ್ತನೆಯ ಖರ್ಚು ಅದು ನಿಮ್ಮ ಒಂದು ಶಾಸಕರ ನಿಧಿಯಿಂದ ಅಥವಾ ಸರ್ಕಾರದಿಂದ ಕೊಡುತ್ತಾ, ಕೇಂದ್ರ ಸರ್ಕಾರ ಕೊಡುತ್ತಾ, ಅದೊಂದು ಹೇಳೋದು? ಇಲ್ಲ, ಇದಕ್ಕೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಮತ್ತು ಮುಖ್ಯಮಂತ್ರಿಗಳಾದ G. ಪರಮೇಶ್ವರ್ ಹತ್ರ ಆಗಲೇ ಮನವಿ ಮಾಡ್ಕೊಂಡಿದ್ದೆ ಇಡೀ ರಾಜ್ಯಕ್ಕೆ ಮಾಡಬೇಕು ಅಂತೇಳಿ. ಅದಕ್ಕೆ ಒಂದು ಪ್ರೊಸೀಜರ್ ಇರುತ್ತೆ, ಟೆಂಡರ್ ಇರುತ್ತೆ, ಅದು ಎಲ್ಲ ಆಗಬೇಕು. ಅಲ್ಲಿವರೆಗೂ ಕಾಯೋದು ಬೇಡ ಅಂಥೇಳಿ ನಾವು 6 ಜನ ಶಾಸಕರು, ಹಾವೇರಿ ಜಿಲ್ಲೆಯ ಶಾಸಕರು, ಅದಕ್ಕೆ ನಾವು ವೈಯಕ್ತಿಕವಾಗಿ ಅದಕ್ಕೆ ಅನುದಾನವನ್ನು ಕೊಡಲಿಕ್ಕೆ ನಾವು ತಯಾರಾಗಿ ಈಗ ಮೋಡ ಬಿತ್ತನೆಯನ್ನು ಮಾಡ್ತಾ ಇದ್ದೀವಿ. ಮಂಗಳವಾರ ಹಾವೇರಿಯಿಂದ ಆರಂಭಿಸುವ ಸಪ್ಪ ಡಿಸೆಂಬರ್ ಗ್ಯಾರಂಟಿ ನ್ಯೂಸ್. ರಾಜ್ಯದಲ್ಲಿ